ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಮೇಶ್ ಜಿಜೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನನ್ನ ಮನೆ ಪಾಠದಲ್ಲಿ ದ ಗಿಫ್ಟ್ ಆಫ್ ದ ಮಜೈ ಪಾಠನ 4ನೇ ಪಾಠನ ನೋಡ್ಕೋಣ. ಈಗಾಗಲೇ ನಾನು 1, 2, 3 ಪಾಠಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಇನ್ನು ಇವತ್ತು 4ನೇ ಪಾಠನ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಅಬೌಟ್ ದ ಪ್ರೀವಿಯಸ್ ಕ್ಲಾಸಸ್ ಟು ಕನೆಕ್ಟ್ ದಿಸ್ ಲೆಸನ್ಸ್. ಈ ಪಾಠನ ಕನೆಕ್ಟ್ ಮಾಡೋಕ್ಕೋಸ್ಕರ ಕಳೆದ ತರಗತಿದು ಏನಾಗಿತ್ತು ಅಂತೇಳಿ ಸ್ವಲ್ಪ ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದ ಗಿಫ್ಟ್ ಆಫ್ ದ ಮಜೈ, ಈ ಮಜೈ ಇಲ್ಲಿ ಇಬ್ಬರು ಕಪಲ್ಸ್ ಇದ್ದಾರೆ. ಒಂದು ಡೆಲ್ಲಾ, ಮತ್ತೊಂದು ಅವರ ಹಸ್ಬೆಂಡ್ ಜಿಮ್ ಅಂತೇಳಿ. ಯಾರು? ಡೆಲ್ಲಾ ಆ್ಯಂಡ್ ಜಿಮ್ ಅಂತೇಳಿ ನಾವು ನೋಡ್ತೀವಿ. ಸೊ ದೀಸ್ 2 ಕಪಲ್ಸ್, ಇವರಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ತೀವಿ. ಸೊ ದೀಸ್ 2 ಆರ್ ಎಕ್ಸ್ಚೇಂಜಿಂಗ್ ದ ಗಿಫ್ಟ್ ಬಿಕಾಸ್ ಆಫ್ ದಿ ಕ್ರಿಸ್ಮಸ್ ಇರೋದ್ರಿಂದ ಅವರಿಬ್ಬರು ಮಜೈ ಹೇಗೆ ಜೀಸಸ್ ಕ್ರೈಸ್ಟ್ಗೆ ಗಿಫ್ಟ್ ಕೊಟ್ಟರು ಹಾಗೆ ಇವರು ಕೂಡ ಗಿಫ್ಟನ್ನ ಕೊಟ್ಕೋಬೇಕಂತೇಳಿ ಒಂದು ಪರಂಪರೆ ಆಚರಣೆ ಇದೆ. ಹಾಗಾಗಿ ಇವರು ಕೂಡ ಗಿಫ್ಟನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥ ಲೆಸನ್ನೇ ಈ ಒಂದು ದ ಗಿಫ್ಟ್ ಆಫ್ ದ ಮಜೈ ಅಂತೇಳಿ ನೋಡ್ತೀವಿ. ಹಾಗೆ ಕೊಡುವಾಗ ಅವರು ತುಂಬ ಪುವರ್ ಕಪಲ್, ತುಂಬ ಬಡವರು, ಅವ್ರ ಹತ್ರ ದುಡ್ಡಿಲ್ಲ. ಹಾಗಾಗಿ ಇಬ್ಬರು ಕೂಡ ಒಬ್ರಿಗೆ ಗೊತ್ತಿಲ್ಲದೆ ಒಬ್ಬರು ಸರ್ಪ್ರೈಸ್ ಗಿಫ್ಟನ್ನು ಕೊಡಬೇಕಂತ ಅಂದ್ಕೊಂಡಿದ್ದಾರೆ. ಆದರೆ ಡೆಲ್ಲಾಗೆ ಹಣ ಇಲ್ಲ. ಅವಳು ಕೂಡ ಏನು ಮಾಡ್ತಾರೆ ಅಂದರೆ ತನ್ನ ಆಸ್ತಿ ಅಂತೆ, ತನ್ನ ಪ್ರಾಪರ್ಟಿ ಅಂದ್ಕೊಂಡಿದ್ದಂಥ ಆ ಪೊಸೆಷನ್ ಅಂತ ಹೇಳ್ತೀವಿ. ಶಿ ಹ್ಯಾಡ್ ಅ ಗ್ರೇಟ್ ಪೊಸೆಷನ್ ಆಫ್ ದ ಬ್ಯೂಟಿಫುಲ್ ಹೇರ್. ಆ ಹೇರ್ನ ಅವಳು ಏನು ಮಾಡ್ತಾಳೆ, ತಾನು ತನ್ನ ಗಂಡನಿಗೋಸ್ಕರ ತ್ಯಾಗ ಮಾಡಿ, ದಟ್ ಮೀನ್ಸ್ ಮಾರಿ ಅವನಿಗೆ ಒಂದು ಗಿಫ್ಟ್ನ ತರ್ತಾಳೆ. ತಂದು ಕೊಟ್ಟಾಗ ಅವಳನ್ನ ನೋಡಿ ಜಿಮ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ಸ್ಟ್ರಕ್ ಆಗ್ತಾನೆ. ಯಾಕೆಂದರೆ ಅವನು ತಲೆ ಕೂದಲಿಲ್ಲದೆ ಅವಳು ಗಿಫ್ಟ್ನ ಕೊಟ್ಟಿದ್ಲು. ಆ ತಲೆ ಕೂದಲಿಲ್ಲದಂಥ ಪರಿಸ್ಥಿತಿ ನೋಡಿ ಅವನಿಗೆ ಜಿಮ್ಗೆ ಸ್ವಲ್ಪ ಶಾಕ್ ಆಗಿತ್ತು, ಸ್ಟ್ರಕ್ ಆಗಿದ್ದ. ಅದಾದಮೇಲೆ ಅವಳು ಕೂಡ ಹೇಳಿದ್ಲು, ಜಿಮ್ ಯು ಡೋಂಟ್ ವರಿ ಅಬೌಟ್ ಮೈ ಹೇರ್ ಸ್ಟೈಲ್, ಅದು ಬರ್ತದೆ, ಬೇಗ ರಿಕವರ್ ಆಗುತ್ತೆ ಅಂತೇಳಿ ಕೂಡ ಡೆಲ್ಲಾ ಹೇಳಿದ್ಲು. ಇದಿಷ್ಟು ನಾವು ನೋಡಿದ್ವಿ. ಅದಾದಮೇಲೆ ಈ ಒಂದಿಷ್ಟು ವಿಷಯ ಜಿಮ್ ಕೂಡ ಹೇಳಿದ್ದ. ಏನಂತೇಳಿ, ಓಕೆ ಇಟ್ಸ್ ಓಕೆ ಅಂತೇಳಿ, ಅಂದರೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೆ ಅಂತ, ನಿನಗೆ ನಿಜವಾಗ್ಲೂ ಕೊಟ್ಟಿದ್ಯಾ ಅಂತೇಳಿ ಕೂಡ ಸರ್ಪ್ರೈಸ್ ಹಿ ಎಕ್ಸ್ಪ್ರೆಸ್ಡ್ ತೋರಿಸಿದ್ದಂತೆ. ಇನ್ನು ಮುಂದಿನ ವಿಷಯವನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಕೆಳ ತರಗತಿಯಲ್ಲಿ 34ನೇ ಪ್ಯಾರಾಗ್ರಾಫ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ 35ನೇಯಿಂದ ನಾವು ಶುರು ಮಾಡ್ತಾ ಹೋಗೋಣ. ನೀವು ನನ್ನ ಕ್ಲಾಸ್ನ ನೋಡುವಾಗ ದಯಮಾಡಿ ಟೆಕ್ಸ್ಟ್ ಬುಕ್ ಜೊತೆಗೆ ಬರಬೇಕಾಗತ್ತೆ. ನಾನೀಗ ಅದನ್ನು ಓದ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಥರ ಮಾಡೋದು ಬೇಡ, ಲೆಸನ್ಗೆ ಹೋಗ್ಬಿಡ್ತೀನಿ. ಇದಿಷ್ಟು ಆಗಿತ್ತು ಹಿಂದಿನ ತರಗತಿ. ಈಗ ಮುಂದಿನ ತರಗತಿ ನಾವು ನೋಡ್ತಾ ಹೋಗೋಣ. ನಾನು ಓದ್ತೀನಿ, ನೋಡ್ಕೊಳ್ಳಿ. 35ನೇ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ಜಿಮ್ ಡ್ರೈವ್ ಅ ಪ್ಯಾಕೇಜ್ ಫ್ರಮ್ ಹಿಸ್ ಓವರ್ ಪಾಕೆಟ್ ಆ್ಯಂಡ್ ಥ್ರೀವ್ ಇಟ್ ಅಪ್ ಆನ್ ದ ಟೇಬಲ್. ಜಿಮ್ ಏನು ಮಾಡ್ತಾನೆ, ತಾನು ಬಂದು ತನ್ನ ಹೆಂಡತಿ ಅಂದರೆ ಮಾತಾಡಿದ ಮೇಲೆ ಅವನು ಸ್ವಲ್ಪ ಕನ್ವಿನ್ಸ್ ಆಗ್ತಾನೆ. ಆಮೇಲೆ ಏನಾಗುತ್ತೆ, ತನ್ನ ಹೆಂಡತಿಯ ಪ್ರೀತಿ ಅವನಿಗೆ ಅರ್ಥ ಆಗುತ್ತೆ. ತಾನು ಕೂದಲನ್ನ ಮಾರಿ ತಂದಿರುವಂಥ ಒಂದು ಪ್ರೀತಿ ಅವನಿಗೆ ಅರ್ಥ ಆಗಿರುತ್ತೆ. ಹಾಗೆ ಅವನೇನು ಮಾಡ್ತಾನೆ, ಅವನು ಕೂಡ ಒಂದು ಪಾರ್ಸಲ್ ತಂದಿದ್ದ. ತನ್ನ ಓವರ್ ಕೋಟಿನ ಅದನ್ನ ಪಾಕೆಟ್ನಿಂದ ತೆಗೆದು ಅದನ್ನ ಅವನು ಮಾಡ್ತಾನೆ ಇಡ್ತಾ ಇದ್ದಾನೆ, ಟೇಬಲ್ ಮೇಲೆ ಇಡ್ತಾ ಇದ್ದಾನೆ. ಹಾಗೇನಾಗುತ್ತೆ ನೋಡಿ, ಡೋಂಟ್ ಮೇಕ್ ಎನಿ ಮಿಸ್ಟೇಕ್ ಡೆಲ್ ಹಿ ಸೆಡ್ ಅಬೌಟ್ ಮೀ. ಮತ್ತು ಅವನು ಹೇಳ್ತಾ ಇದ್ದಾನೆ, ನನ್ನ ಬಗ್ಗೆ ಡೆಲ್ಲ ನೀನು ತಪ್ಪು ತಿಳ್ಕೊಬೇಡ. ಯಾಕೆಂದರೆ ಐ ಡೋಂಟ್ ಥಿಂಕ್ ದೇರ್ ಈಸ್ ಎನಿಥಿಂಗ್ ಇನ್ ದ ವೇ ಆಫ್ ಹೇರ್ ಕಟ್ ಆರ್ ಅ ಶೇವ್ ಆರ್ ಅ ಶಾಂಪೂ ದಟ್ ಕುಡ್ ಮೇಕ್ ಮೀ ಲೈಕ್ ಮೈ ಗರ್ಲ್ ಎನಿಲೆಸ್. ನಾನು ಯಾವತ್ತೂ ಕೂಡ ನೀನು ಶಾಂಪೂ ಯೂಸ್ ಮಾಡಿಲ್ಲ ಅಂತೇಳಿ ನಿನ್ನ ಕಡಿಮೆ ಎಣಿಸಿಲ್ಲ, ಕೀಳಾಗಿ ನೋಡಿಲ್ಲ. ನೀನು ಹೇರ್ ಕಟ್ ಮಾಡಿಸಿದ್ಯಾ ಅಂತಾಗಲಿ, ಶೇವ್ ಮಾಡಿಸಿದೆ ಅಂತಾಗಲಿ, ಶಾಂಪೂ ಯೂಸ್ ಮಾಡಿದೆ ಅಂತಾಗಲಿ ನಿನ್ನ ಮೇಲೂ ಕೀಳಾಗಿ ಯಾವತ್ತೂ ನೋಡಿಲ್ಲ. ನೀನು ಶಾಂಪೂ ಯೂಸ್ ಮಾಡಿದ್ರು ನಿನ್ನ ನೆನ್ತೀನಿ, ಶಾಂಪೂ ಯೂಸ್ ಮಾಡಿದವರು ನಿನ್ನ ನೆನ್ತೀನಿ, ಜೊತೆಗೆ ಹೇರ್ ಕಟ್ ಮಾಡಿಸಿದ್ರು ನಿನ್ನ ನೆನ್ತೀನಿ, ಹೇರ್ ಕಟ್ ಮಾಡಿಸ್ತಾ ಇದ್ರು ನೀನು ನನ್ನ ನೆನ್ತೀನಿ. ನಾನು ಯಾವತ್ತಿನ ಕಡಿಮೆ ಅಂತೇಳಿ ಯಾವತ್ತೂ ನೋಡಿಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಹಾಗಾಗಿ ನನ್ನ ಬಗ್ಗೆ ನೀನು ತಪ್ಪು ತಿಳ್ಕೊಬೇಡ ಅಂತೇಳಿ ಕೂಡ ಹೇಳ್ತಾ ಇದ್ದಾನೆ. ಮುಂದೆ, ಬಟ್ ಇಫ್ ಯು ವಿಲ್ ಅನ್ರ್ಯಾಪ್ ದ ಪ್ಯಾಕೇಜ್ ಯು ಮೇ ಸಿ ವೈ ಯು ಹ್ಯಾಡ್ ಮೀ ಗೋಯಿಂಗ್ ಅ ವೈಲ್ ಅಟ್ ಫಸ್ಟ್. ಆಮೇಲೆ ಹೇಳ್ತಾನೆ, ನಾನು ಆ ಟೇಬಲ್ ಮೇಲೆ ಹಾಕಿರುವಂಥ ಪ್ಯಾಕೆಟ್ನ ನೀನು ಅನ್ರ್ಯಾಪ್ ಮಾಡಿದ್ರೆ, ದಟ್ ಮೀನ್ಸ್ ಓಪನ್ ಮಾಡಿದ್ರೆ ನಿನಗೆ ಗೊತ್ತಾಗುತ್ತೆ ನಾನು ಯಾಕೆ ಅಷ್ಟು ಸ್ಟ್ರಕ್ ಆಗಿ ನಿಂತಿದ್ದೆ, ಯಾಕೆ ಸ್ಟ್ರಕ್ ಆಗಿ ನಿಂತಿದ್ದೆ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ನೀನು ಒಂದ್ಸಲ ಓಪನ್ ಮಾಡ್ತೀಯ ಅಂತೇಳಿ ಹೇಳ್ತಾ ಇದ್ದಾನೆ. ಆಗ ಆ್ಯಕ್ಚುಲಿ ದ ಡೆಲ್ಲಾ ವಾಸ್ ವೇಟಿಂಗ್ ಟು ಹಿಯರ್ ಸಚ್ ವರ್ಡ್ಸ್. ಆ ಪದಗಳನ್ನ ಕೇಳೋದಕ್ಕೆ ಬಹಳ ವೆಯ್ಟ್ ಮಾಡ್ತಿದ್ಲು. ಅವ್ನು ಯಾವಾಗ ಓಪನ್ ಮಾಡು ಅಂತ ಹೇಳಿದ್ದೋ, ಶಿ ವಾಸ್ ಇನ್ ಟಿಪ್ ಟೋ, ಆಯಿತಾ, ತುದಿಗಾಲ ನಿಂತಿದ್ಲು. ಹೋಗಿ ನಮ್ಮ ಮಾಡ್ತಾಳೆ, ಶಿ ಓಪನ್ ದ ಪೇಪರ್ ಅನ್ರ್ಯಾಪ್ ದ ಗಿಫ್ಟ್, ಅನ್ರ್ಯಾಪ್ ಮಾಡ್ತಾಳೆ ಗಿಫ್ಟ್ನ. ಅಲ್ಲೇನಾಗಿತ್ತು ಅಂದರೆ, ಆ್ಯಂಡ್ ದೆನ್ ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಅದು ನೋಡಿ ಅವಳಿಗೆ ಮೊದಲಿಗೆ ತುಂಬ ಖುಷಿ ಆಯಿತು. ಹೋ ವಾವ್ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಆ್ಯಂಡ್ ದೆನ್ ಅಲಾಸ್
ವೆರಿ ಸೂನ್ ಆಫ್ಟರ್ ದಟ್ ಮತ್ತೆ ಅವಳು ಶಿ ಈಸ್ ಫೀಲಿಂಗ್ ವೆರಿ ಸ್ಯಾಡ್. ಯಾಕೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಅವ್ನು ತಂದಿರುವ ಗಿಫ್ಟ್ ಏನಪ್ಪ ಅಂದರೆ ಅದು ಕೋಮ್, ಸೆಟ್ ಆಫ್ ಕೋಮ್ ತಂದಿದ್ದ. ಆ ಗಿಫ್ಟ್ ಒಳಗಡೆ ಏನಿತ್ತು ಅಂದರೆ ಕೋಮ್ ಇತ್ತು, ಹೇರ್ ಬ್ರಷ್ ಮಾಡೋಕ್ಕೆ ಕೋಮ್ ತಂದಿದ್ದ ಅವನು. ಅದು ನೋಡುವಾಗ ಅವಳಿಗೆ ಆಶ್ಚರ್ಯ ಆಗಿತ್ತು, ಖುಷಿಯಾಗಿತ್ತು. ಆದರೆ ವೆರಿ ಸೂನ್ ಆಫ್ಟರ್ ದಟ್ ಅವಳಿಗೆ ಮತ್ತೆ ನೆನಪಾಯಿತು ನನಗೆ ತಲೆ ಕೂದಲಿಲ್ಲ ಅಂತೇಳಿ. ಶಿ ಸ್ಟಾರ್ಟೆಡ್ ಟು ಕ್ರೈ ಆ್ಯಂಡ್ ಸ್ಕ್ರೀಮ್. ನೋಡಿ ಮತ್ತೆ ಮತ್ತೆ ಅವಳು ಕ್ವಿಕ್ ಫೆಮಿನೈನ್ ಚೇಂಜ್ ಟು ಹಿಸ್ಟರಿಕಲ್ ಟಿಯರ್ಸ್ ಅಂಡ್ ವೇಲ್ಸ್. ಹಿಸ್ಟರಿಕಲ್ ಮೀನ್ಸ್ ಹಿಯರ್, ಹಿಸ್ಟರಿಕಲ್ ಮೀನ್ಸ್ ಅನ್ಕಂಟ್ರೋಲೇಬಲ್ ಅಂತ ನಿಮ್ಗೆ ಹೇಳಿ. ಅವಳಿಗೆ ತಡೆಯೋಕ್ಕಾಗದಿರೋಷ್ಟು ದುಃಖ ಆಯಿತು ಅಂತೇಳಿ ತುಂಬ ಅಳ್ತಾ ಇದ್ದಾಳೆ. ಅವಳು ಅಳು ಎಷ್ಟಿತ್ತು ಅಂದರೆ ಫ್ಲ್ಯಾಟಿಂದ ತನ್ನ ಮನೆಯಿಂದ ಆಚೆ ಕೂಡ ಕೇಳ್ತಾ ಇತ್ತು. ಅಲ್ಲಿ ಆ ಓನರ್ ಬರಬೇಕಾಯ್ತು, ಆ ಫ್ಲ್ಯಾಟ್ನ ಓನರ್ ಬಂದು ಅವಳಿಗೆ ಸಮಾಧಾನ ಮಾಡಿಸ್ಬೇಕಾಗಿತ್ತು. ಅಷ್ಟೊಂದು ದೊಡ್ಡ ಅಳುವನ್ನು ಹತ್ತಿಬಿಟ್ಲು ಅವಳು ಅಂತೇಳಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ 38ನೇ ಪ್ಯಾರಾಗ್ರಾಫ್ ನೋಡ್ತಾ ಬನ್ನಿ. ಫಾರ್ ದೇರ್ ಲೇ ದ ಕಾಮ್ಸ್ ದ ಸೆಟ್ ಆಫ್ ಕಾಮ್ಸ್. ಅಲ್ಲಿ ಏನಾಗಿತ್ತು ಅಂದರೆ ಕಾಮ್ಸ್ ಇತ್ತು ಆ ಗಿಫ್ಟ್ ಒಳಗಡೆ. ಕೋಮ್ ಅಲ್ವಾ, ಕೋಮ್ ಮೀನ್ಸ್ ಹೇರ್ ಬ್ರಷ್ ಮಾಡೋಕ್ಕಿರೋಂಥ ಒಂದು ಸೆಟ್ ಕಾಮ್ಸ್ ಇತ್ತು ಅಂತೇಳಿ. ಮತ್ತು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಶಿ ವಾಸ್ ವರ್ಷಿಪಿಂಗ್ ದ ಕಾಮ್ಸ್ ಆ್ಯಕ್ಚುಲಿ. ಯಾಕೆಂದರೆ ದೋಸ್ ಕಾಮ್ಸ್ ಆರ್ ಸಚ್ ಅ ಬ್ಯೂಟಿಫುಲ್ ಕಾಮ್ಸ್. ಅವರು ತುಂಬ ಸುಂದರವಾಗಿರುವಂಥ ಒಂದು ಕಾಮ್ಸ್ ಆಗಿತ್ತು. ಮತ್ತು ಶಿ ಹ್ಯಾಡ್ ನೆವರ್ ಥಿಂಕ್ ಶಿ ವಿಲ್ ಪೊಸೆಸ್ ದಟ್. ಅವಳು ಯಾವತ್ತೂ ಕೂಡ ಯೋಚನೆ ಮಾಡಿದ್ರೆ ಅದನ್ನ ನಾನು ತೊಗೋತೀನಿ ಅಂತೇಳಿ. ಅಷ್ಟು ರಿಚ್ ಆಗಿತ್ತು ಮತ್ತು ತುಂಬ ವ್ಯಾಲ್ಯೂಯಬಲ್, ತುಂಬ ಎಕ್ಸ್ಪೆನ್ಸಿವ್ ಕಾಮ್ಗಳನ್ನ ಅವ್ನು ತಂದಿದ್ದ ಅಂತೇಳಿ. ಇನ್ನು ಬ್ಯೂಟಿಫುಲ್ ಕಾಮ್ಸ್ ಪ್ಯೂರ್ ಟಾಟಾ ಶೆಲ್ ಹೇಗಿತ್ತು ಅಂತೇಳಿ ಹೇಳಿರ್ತಾರೆ. ಆಮೆಯ ಶೆಲ್ ಹೊರಗಡೆ ಇದು ಬರ್ತಲ್ಲ, ಅದರಿಂದ ಹೊರಗಡೆ ಚಿಪ್ಪು ಬರ್ತಲ್ಲ, ಆ ಚಿಪ್ಪಿಂದ ಮಾಡಿರೋಂಥ ಒಂದು ಕಾಮ್ ಆಗಿತ್ತಂತೆ. ಜೊತೆಗೆ ವಿತ್ ಜಿವಲ್ ರಿಮ್ಸ್. ಅದು ರಿಮ್ಸ್ ಏನಾಗಿತ್ತಂತೆ ಜಿವಲ್, ಒಡವೆಗಳ ರೀತಿ, ಆಭರಣಗಳ ರೀತಿ ಜಿವಲ್ ರಿಮ್ ಇತ್ತಂತೆ, ಅದು ರಿಮ್ ಇತ್ತಂತೆ ಹೇಳ್ತೇವೆ. ಜೊತೆಗೆ ಜಸ್ಟ್ ಶೇಡ್ ಟು ವೇರ್ ಇನ್ ದ ಬ್ಯೂಟಿಫುಲ್ ವ್ಯಾನಿಸ್ಟೇ. ಏನಾಗಿತ್ತು ಅಂದರೆ ಆದರೆ ಅವಳಿಗೆ ಆ ಥರದ ಒಂದು ವೆರಿ ಎಕ್ಸ್ಪೆನ್ಸಿವ್ ಕಾಮ್ಗಳು ಸಿಕ್ತು. ಆದರೆ ಅವಳಿಗೆ ತಲೆ ಕೂದಲೇ ಇಲ್ಲ. ಈಗ ಅದನ್ನು ಬಾಚೋದಕ್ಕೆ ತಲೆ ಕೂದಲೇ ಇಲ್ಲ, ಆ ರೀತಿ ಆಗಿಬಿಟ್ಟಿದ್ದಾಳೆ. They were expensive combs, she knew, and her heart had simply craved and yearned over them without the least hope of possession. ನೋಡಿ ಅವಳು ಯಾವತ್ತು ಅಂದ್ಕೊಂಡಿರಲಿಲ್ಲ ಈ ಥರ. ಶಿ ವಾಸ್ ಯರ್ನಿಂಗ್ ಮೀನ್ಸ್ ಅವಳು ಬಯಸ್ತಾ ಇದ್ಲಂತೆ. ಆದರೆ ಅವತ್ತು ಬಯಸಿದ್ರು ಕೂಡ ಆ ಥರದ್ದು ಅವಳು ಯಾವತ್ತು ಅಂದ್ಕೊಂಡಿರಲಿಲ್ಲ ನನಗೆ ಸಿಗುತ್ತೆ, ನಾನು ತಗೋತೀನಿ, ಅದು ನನ್ನ ಹತ್ರ ಇಟ್ಕೋತೀನಿ ಅನ್ನೋಷ್ಟು ಒಂದು ಅವಳಿಗೆ ನಂಬಿಕೆನೇ ಇರಲಿಲ್ಲ. ಅಂಥ ಒಂದು ಒಳ್ಳೆ ಸೆಟ್ ಆಫ್ ಕೋಮ್ನ ಅವಳ ಗಂಡ ತಂದಿದ್ದ. ಆ್ಯಂಡ್ ನಾವು ದೇವರ್ ಹರ್ಸ್. ಆದರೆ ಈಗ ಏನಾಗಿದೆ, ಆಗ ಅಂದ್ಕೊಂಡಿದ್ದು ಕೂಡ ಕಷ್ಟ ಅಂತ ಅಂದ್ಕೊಂಡಿದ್ದು ಕೂಡ ಅವು ಇವತ್ತು ಅವಳಿಗಾಗಿದೆ. ಆದರೆ ಪ್ರಾಬ್ಲಮ್ ಏನಂದರೆ ಅವಳಿಗೆ ಈಗ ತಲೆ ಕೂದಲೇ ಇಲ್ಲ. ಅದೇ ಪ್ರಾಬ್ಲಮ್. ತಲೆ ಕೂದಲು ಅವ್ಳು ಕಟ್ ಮಾಡಿಸ್ಬಿಟ್ಟಿದ್ದಾಳೆ. ಆದರೆ ಬರುತ್ತೆ ಅಲ್ವಾ ಆ ಒಂದು ನಂಬಿಕೆ ಅವಳಲ್ಲಿ ಮುಂದೆ ಗೊತ್ತಾಗುತ್ತೆ. ಬಟ್ ಶಿ ಹಗ್ಡ್ ದೆಮ್ ಟು ಹರ್ ಬಾಸಮ್. ಆದರೆ ಅವಳು ಆ ಕೋಮ್ನ ಶಿ ಇಸ್ ಟೇಕಿಂಗ್ ಟು ಹರ್ ಬಾಸಮ್, ಹಪ್ಕೋತಾ ಇದ್ದಾಳೆ ಆ ಕೋಮ್ನ. ಅಷ್ಟು ಚೆನ್ನಾಗಿತ್ತು, ಬ್ಯೂಟಿಫುಲ್. ಮತ್ತು ಯಾಕೆ ಹಪ್ಕೊಂಡು ಅಂತ ಹೇಳಿದ್ರೆ ಶಿ ನ್ಯೂ ದಟ್. ಮತ್ತೆ ಹೇಳಿ ನೋಡಿ, ಹರ್ ಹೇರ್ ಗ್ರೋಸ್ ಸೋ ಫಾಸ್ಟ್. ಅವಳಿಗೆ ಗೊತ್ತಿತ್ತು ಅವಳ ತಲೆ ಕೂದಲು ಬೇಗ ಬೆಳೀತೆ ಅನ್ನೋ ಒಂದು ನಂಬಿಕೆ ಅವಳಿಗಿತ್ತು. ಹಾಗಾಗಿ ಜಿಮ್ಗೆ ಹೇಳ್ತಿದ್ದಾಳೆ, ಜಿಮ್ ಮೈ ಹೇರ್ ಗ್ರೋಸ್ ಸೋ ಫಾಸ್ಟ್, ನೀನು ಡೋಂಟ್ ವರಿ, ಮೈಂಡ್ ಮಾಡ್ಕೋಬೇಡ, ನನಗೆ ಕೋಮ್ಸ್ ಯೂಸ್ ಆಗುತ್ತೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಮುಂದೆ 40 ನೋಡ್ಕೊಳ್ಳಿ, 40ನೇ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಡೆಲ್ಲಾ ಲೀಪ್ಡ್ ಅಪ್ ಲೈಕ್ ಅ ಲಿಟಲ್ ಸಿಂಗ್ಡ್ ಕ್ಯಾಟ್ ಆ್ಯಂಡ್ ಕ್ರೈಡ್ ಹೋ ಹೋ. ಅವಳು ಓಹೋ ಅಂತ ಒಂದು ಬೆಕ್ಕಿಗೆ ಬೆಂಕಿ ಸುಟ್ಟಾಗ ಅಥವಾ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಬೆಕ್ಕು ಹೇಗೆ ಓಡುತ್ತಲ್ವ ನೆಗೆದು ಚೆಂಗ ಅಂತೇಳಿ, ಹಾಗೆ ಲೀಪ್ ಮಾಡ್ತಿದ್ಳು ಅವಳು ಕೂಡ. ಓಹೋ ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ತುಂಬ ಖುಷಿಯಿಂದ. ಆ್ಯಂಡ್ ಮುಂದೆ ನೋಡು 41. ಜಿಮ್ ಹ್ಯಾಡ್ ನಾಟ್ ಎಟ್ ಸೀನ್ ಇಸ್ ಬ್ಯೂಟಿಫುಲ್ ಪರ್ಸನ್. ಆದರೆ ಇವಳಿಗಂತೂ ತನ್ನ ಗಂಡ ತಂದ ಗಿಫ್ಟ್ ಸಿಕ್ಕಿತ್ತು. ಆದರೆ ಇವಳು ತಂದಿರೋ ಗಿಫ್ಟ್ನ ಅವಳು ಇನ್ನೂ ಅವ್ನ ಗಂಡನಿಗೆ ತೋರಿಸೇ ಇಲ್ಲ. ಅವಳೇ ಮತ್ತೆ ಈಗ ಶಿ ಶೋಯಿಂಗ್, ಹೀಗೆ ತೋರಿಸ್ತಾ ಇದ್ದಾಳೆ, ನೋಡ್ಕೋ ಅಂತೇಳಿಗೆ ತೋರಿಸ್ತಾ ಇದ್ದಾಳೆ. ತೋರಿಸುವಾಗ ಇಟ್ ವಾಸ್ ಶೈನಿಂಗ್. ಏನಾಗಿತ್ತಂತಂದ್ರೆ ತುಂಬ ಹೊಳಿತಾ ಇತ್ತಂತೆ. ಏನದು ಫಾಬ್ ಚೈನ್, ಪ್ಲಾಟಿನಮ್ ಫಾಬ್ ಚೈನ್, ಅದು ಹೊಳಿತಾ ಇತ್ತಂತೆ ಅಂತೇಳಿ ನೋಡ್ತೇವೆ ಇಲ್ಲಿ. ಇನ್ನು 42 ಬಂದ್ಬಿಡಿ. 42 ನೋಡಿ. ಇಸಂಟ್ ಇಟ್ ಡ್ಯಾಂಡಿ ಜಿಮ್. ನೋಡಿ ಅವ್ರು ಕೇಳ್ತಾರೆ, ಡ್ಯಾಂಡಿ ಮೀನ್ಸ್ ಸ್ಪ್ಲೆಂಡಿಡ್ ಅಂತೇಳಿ, ತುಂಬ ಚೆನ್ನಾಗಿಲ್ವಾ ಇದು ಅಂತ ಅವ್ನು ಜಿಮ್ನ ಕೇಳ್ತಾ ಇದ್ದಾಳೆ. ಆ ಗಿಫ್ಟ್ನ ತೋರಿಸಿ ಹೇಳ್ತಾ ಇದ್ದಾಳೆ. ಜೊತೆಗೆ ಐ ಹಂಟೆಡ್ ಆಲ್ ಓವರ್ ದ ಟೌನ್ ಟು ಫೈಂಡ್ ಇಟ್. ನಾನು ಇದನ್ನ ಹುಡ್ಕೋದಕ್ಕೆ ಇಡೀ ನಗರವನ್ನು, ಇಡೀ ಪಟ್ಟಣವನ್ನು ಹಲ್ದು ಬಿಟ್ಟಿದ್ದೀನಿ, ಸುತ್ತು ಬಿಟ್ಟಿದ್ದೀನಿ ಅಂತೇಳಿ, ಬೇಟೆಯಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಟೈಮ್ 100 times ನಾವು. ಈಗ ಏನು ಮಾಡ್ಬೋದು, ದಿನಕ್ಕೆ 100 ಸರಿ ಕೂಡ ನೀನು ವಾಚ್ ನೋಡ್ಬೋದು. ಇವತ್ತು ತುಂಬ ಒಳ್ಳೆ ಚೈನ್ ತಂದಿದ್ದೀನಿ, ಭಾಳ ಸುಂದರವಾಗಿದೆ, ಪ್ಲಾಟಿನಮ್ ಚೈನ್ ಅದು. ಹಾಗಾಗಿ ನೀನು ದಿನಕ್ಕೆ 100 ಸರಿ ಕೂಡ ತೆಗೆದು ನೋಡ್ಬೋದು ಟೈಮ್ನ ಅಂತೇಳಿ. ಅಂದರೆ ಹಳೆ ಸ್ಟ್ರಾಪ್ ಬೆಲ್ಟ್ ಚೆನ್ನಾಗಿರಲಿಲ್ಲ, ಈಗ ತಂದಿದ್ದೀನಿ ನೀನು. ಸೊ ನೀನೇನು ಮಾಡ್ಬೋದು, ತುಂಬ ಪ್ರೌಡ್ ಆಗಿ ತೆಗೆದು ನೋಡ್ಕೋಬೋದು ಅಂತೇಳಿ ಖುಷಿ ಪಡ್ತಾ ಇದ್ದಾಳೆ. ಗಿವ್ ಮಿ ಯುವರ್ ವಾಚ್, ಐ ವಾಂಟ್ ಟು ಸಿ ಹೌ ಇಟ್ ಲುಕ್ಸ್ ಆನ್ ಇಟ್. ಅದಕ್ಕೆ ಕೇಳ್ತಾಳೆ, ನೀನು ವಾಚ್ ಕೊಡು ನನಗೆ, ನಾನೇನು ಮಾಡ್ತೀನಿ, ಅದಕ್ಕೆ ನನ್ನ ಫಾಬ್ ಚೈನ್ನ ಫಿಕ್ಸ್ ಮಾಡಿರ್ತೀನಿ, ಅದು ಹೇಗೆ ಕಾಣ್ತೀನಿ ನೋಡಬೇಕು ಅಂತೇಳಿ ಅವಳು ಮತ್ತೆ ಕೇಳ್ತಾ ಇದ್ದಾಳೆ. ನೋಡಿ ಈಗ ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ. Come to the 43th paragraph. Instead of obeying, Jim tumbled down on the couch and put his hands under the back of his head and smiled. ಅವನೇನು ಮಾಡ್ತಾನೆ, ಜಿಮ್ ಸ್ಮೈಲ್ ಮಾಡ್ತೀನಿ.
ಅಂದ್ರೆ ಅವನು ಮಾಡ್ತಾನೆ ಈ ಟಂಬಲ್ ಡೌನ್ ಟು ದಿ ಕೌಚ್, ಅಲ್ಲಿದ್ದಂಥ ಕೌಚ್ಗೆ ಅಂದರೆ ಸೋಫಾ ಮೇಲೆ ಹೀಗೆ ಕುಸಿದು ಬಿದ್ದುಬಿಡ್ತಾನೆ. ಯಾಕೆ ಬೀಳ್ತಾನೆ ಅಂತ ಹೇಳಿದ್ರೆ ಮುಂದೆ ನಿಮಗೆ ಕಾರಣ ಗೊತ್ತಾಗುತ್ತೆ. ಅವ್ನು ಮತ್ತೆ ನಗ್ತಾ ಇದ್ದಾನೆ, ಅವ್ನು ತನ್ನ ಕೈಗೆ ಈಗ ಮಾಡ್ಕೊಂಡು ತಲೆ ಹಿಂದ್ಗಡೆ ಕೈ ನಡ್ಕೊಂಡು ಸ್ಮೈಲ್ ಕೊಡ್ತಾ ಇದ್ದಾನೆ, ಮತ್ತೆ ನಗ್ತಾ ಇದ್ದಾನೆ. ಯಾಕೆ ಅಂತೇಳಿ ಮುಂದೆ ಹೇಳ್ತಾನೆ 44 ನೋಡಿ. ಡೆಲ್ ಸೆಡ್ ಅವ್ನು ಹೇಳ್ತಾ ಇದ್ದಾನೆ, ಡೆಲ್ ಲೆಟ್ಸ್ ಪುಟ್ ಅವರ್ ಕ್ರಿಸ್ಮಸ್ ಪ್ರೆಸೆಂಟ್ಸ್ ಅವೇ ಆ್ಯಂಡ್ ಕೀಪ್ ದೆಮ್ ವೈಲ್ಡ್. ಈಗ ಡೆಲ್ ಸ್ವಲ್ಪ ಆಚೆ ಇಟ್ಬಿಡೋಣ ಗಿಫ್ಟ್ನ, ಆಯಿತಾ? ನಿನ್ನ ಗಿಫ್ಟು ಮತ್ತು ನನ್ನ ಗಿಫ್ಟ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡು. ದೇ ಆರ್ ಟೂ ನೈಸ್ ಟು ಯೂಸ್ ಜಸ್ಟ್ ಎ ಪ್ರೆಸೆಂಟ್. ಬಟ್ ಅವೇನಾಗಿದೆ ಈಗ ಪ್ರೆಸೆಂಟ್ಗಳಾಗಿ ಕೇವಲ ಪ್ರೆಸೆಂಟೇಷನ್ ಆಗಿ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ಅಥವಾ ಇವತ್ತಿಗೆ ಅದು ತುಂಬ ಚೆನ್ನಾಗಿದೆ ಗಿಫ್ಟ್ ಆಗಿ. ಪ್ರೆಸೆಂಟ್ ಅನ್ನೋ ಪದ ಇಲ್ಲಿ ಎರಡು ರೀತಿ ನೋಡ್ಬೋದು. ಪ್ರೆಸೆಂಟ್ ಅಂದರೆ ಇವತ್ತಿಗೆ ಅಂತ ಹೇಳ್ಬೋದು, ಅಥವಾ ಪ್ರೆಸೆಂಟೇಷನ್ ಅಂತ ಕೂಡ ನೋಡ್ಬೋದು. ಅವನ್ನ ಪ್ರೆಸೆಂಟ್ ಆಗಿ ಮಾತ್ರ ಯೂಸ್ ಮಾಡ್ಬೋದು. ಅಲ್ಲಿ ಇಟ್ಬಿಡು ಸೈಡಿಗೆ. ಐ ಸೋಲ್ಡ್ ದ ವಾಚ್ ಟು ಗೆಟ್ ದ ಮನಿ ಟು ಬೈ ಯುವರ್ ಕೋಮ್ಸ್. ಓ ಮೈ ಗಾಡ್, ನೋಡಿದ್ರಾ? ಇವನೇನು ಮಾಡಿದ್ದಾನೆ, ತನ್ನ ಹೆಂಡತಿಗೆ ಗಿಫ್ಟ್ ತರೋದಕ್ಕೆ, ಕೋಮ್ ತರೋದಕ್ಕೆ ತನ್ನ ವಾಚನ್ನ ಮಾರಿದಾನೆ. ಆದರೆ ಯೋಚನೆ ಮಾಡಿ, ಇವನ ವಾಚ್ಗೆ ಏನು ತಂದಿದ್ಲು ಅವನ ಹೆಂಡತಿ? ಫಾಬ್ ಚೈನ್ ತಂದಿದ್ಲು. ಹಾಗಾದ್ರೆ ಯೂಸ್ ಆಗುತ್ತೆ ಈಗ? ನೋ. ಈಗ ತಾನು ತನ್ನ ಗಂಡನಿಗೆ ಬೇಕು ಅನ್ನೋ ಕಾರಣಕ್ಕೆ ತನ್ನ ತಲೆ ಕೂದಲನ್ನ ಮಾರಿ ಫಾಬ್ ಚೈನ್ ತಂದ್ಲು. ಆದರೆ ಫಾಬ್ ಚೈನ್ ಯೂಸ್ ಆಗುವಂಥ ವಾಚನ್ನ ಅವನು ತನ್ನ ಹೆಂಡತಿಗೆ ಗಿಫ್ಟ್ ಕೊಡೋದಕ್ಕೆ ಮಾರಿದಾನೆ. ಯೋಚನೆ ಮಾಡಿ ಎಂಥ ಪ್ರೀತಿ ಅವ್ರು ನೋಡಬೇಕು ಅಂತೇಳಿ. ಯಾ, somewhere these two people looking like a foolish or fools. ಅವರಿಬ್ಬರು ಮೂರ್ಖರ ಥರ ಕಾಣ್ತಿದ್ದಿಲ್ಲ ಅಂತಲ್ಲ, ಆದರೆ ಲುಕ್ ಅಟ್ ದ ಲವ್ ದೇ ಹ್ಯಾವ್. ಅವ್ರ ನಡುವೆ ಇರುವಂಥ ಪ್ರೀತಿ ನೋಡಿ, ಅವರೆಷ್ಟು ಒಳ್ಳೆ ಗಂಡ ಹೆಂಡತಿ ನೋಡಿ. ಸೊ ಅದ್ಭುತವಾದ ಗಂಡ ಹೆಂಡತಿ ತಮಗೆ ತಾವು ತ್ಯಾಗ ಮಾಡಿ ತಂದಿದ್ದಾರೆ. ಆದರೆ ನಮ್ಗನ್ಸುತ್ತೆ ಇವರೆಂಥ ಮೂರ್ಖರು, ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ಗಿಫ್ಟ್ ತರ್ಬೋದಿತ್ತು, ಸರ್ಪ್ರೈಸ್ ಕೊಡೋಕೆ ಹೋಗಿ ರೀತಿ ಆಗಿದ್ರು ಅಂತ ಅನ್ಕೋಬೋದು. ಆ್ಯಂಡ್ ನಾವು ಸಪೋಸ್ ಯು ಪುಟ್ ದ ಚಾಪ್ಸ್ ಆನ್, ಐ ಥಿಂಕ್ ಗಿಫ್ಟ್ಗಳನ್ನ ಆಚೆ ಇಟ್ಬಿಡು. ಇದೆಲ್ಲ ನಮಗೆ ಯಾಕೋ ಇದು ನಮಗೆ ಪ್ರೆಸೆಂಟೇಷನ್ ಆಗಿ ಮಾತ್ರ ಯೂಸ್ ಆಗುತ್ತೆ. ನೀನು ಆ ಕಡೆ ಇಟ್ಬಿಡು. ಈಗ ನಮಗೆ ಐ ಥಿಂಕ್ ನೀನು ಚಾಪ್ಸ್ ಮಾಡ್ತೀನಿ ಅಂತ ಕಾಣ್ತಲ್ವಾ, ಸರ್ವ್ ಮಾಡಂತೇಳಿ ಕೇಳ್ತಾ ಇದ್ದಾನೆ. ಅಂದರೆ ಅವ್ನು ಹೇಳ್ತಿರೋದೇನಪ್ಪ ಅಂದರೆ ಇಟ್ ಈಸ್ ಯೂಸ್ಲೆಸ್ ಟು ಡಿಸ್ಕಸ್ ಅಬೌಟ್ ದ ಗಿಫ್ಟ್ಸ್ ದಟ್ ದೇ ಹ್ಯಾಡ್. ಅವರಿಬ್ಬರು ಹೊಂದಿರುವಂಥ ಗಿಫ್ಟನ್ನು ಡಿಸ್ಕಸ್ ಮಾಡೋದು ವೇಸ್ಟ್ ಅಂತ ಅವನು ಹೇಳ್ತಾ ಇದ್ದಾನೆ. ನನಗೆ ಊಟವನ್ನು ಸರ್ವ್ ಮಾಡು ಅಂತ ಹೇಳಿ ಮತ್ತೆ ಮುಂದೆ ಮಾಡಿ ಇದಿಷ್ಟು ಅಲ್ಲಿಯ ಕತೆ. ಮತ್ತು ಇನ್ನು ಮಜೈ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಕನ್ಕ್ಲೂಷನ್ ಹೇಳ್ತಾ ಇದ್ದಾರೆ. ನಾವಾಗಿ ನೋಡಿದ್ವಿ ಮಜೈ ಅಂದರೆ ಯಾರು ಅಂತೇಳಿ. ಮಜೈ ಮೀನ್ಸ್ ದ 3 kings who went to see the newly born Jesus Christ and to give him a gift. ಅವನಿಗೆ ಗಿಫ್ಟ್ ಕೊಡೋಕ್ಕಂತ ಅವರಂಥ 3 ರಾಜರು, ಅವ್ರ ಬಗ್ಗೆ ಹೇಳ್ತಾರೆ. These Majais, as we know, they were wise men, ವಂಡರ್ಫುಲಿ ವೈಸ್ ಮೆನ್. ಅವರು ಮಜೆ ಇದ್ರಲ್ಲ, ಅವರಿಬ್ರು 3 ಜನ ಬಹಳ ಬುದ್ಧಿವಂತರು. ಹೌದು, ಯಾಕೆ ಅಂತಂದರೆ ಹೂ ಬ್ರಾಟ್ ಗಿಫ್ಟ್ಸ್ ದ ಬೇಬ್ ಇನ್ ದ ಮ್ಯಾಂಜರ್. ಮ್ಯಾಂಜರ್ ಮೀನ್ಸ್ ಆ್ಯಂಡ್ ಓಪನ್ ಬಾಕ್ಸ್. ಓಪನ್ ಬಾಕ್ಸ್ ಅಂದರೆ ಜೀಸಸ್ ಕ್ರೈಸ್ಟ್ನ ಹುಟ್ಟಿದಾಗ ಇಟ್ಟಿದಂಥ ಒಂದು ಸಣ್ಣ ಬಾಕ್ಸ್ಗೆ ಮ್ಯಾಂಜರ್ ಅಂತ ಹೇಳ್ತೀವಿ. ಆ ಮ್ಯಾಂಜರ್ಗೆ ತಂದಂಥ ಗಿಫ್ಟ್ ಅವ್ರದ್ದು ಒಳ್ಳೆ ಬ್ರಿಲಿಯಂಟ್ ಆಗಿದ್ರು. ಆ ಬೇಬಿಗೆ, ಆ ಮಗುಗೆ ತಂದಂಥ ಗಿಫ್ಟು ಅವ್ರು ಬ್ರಿಲಿಯಂಟ್, ಅದಕ್ಕೆ ಬ್ರಿಲಿಯಂಟ್ ಅಂತಿತ್ತು. ಇನ್ವೆಂಟೆಡ್ ದ ಆರ್ಟ್ ಆಫ್ ದ ಗಿವಿಂಗ್ ಕ್ರಿಸ್ಮಸ್ ಪ್ರೆಸೆಂಟ್ಸ್. ಅವರೇ ಮಜೈನೇ ಪತ್ತೆ ಹಚ್ಚಿದ್ದು ಕ್ರಿಸ್ಮಸ್ಗೆ ಗಿಫ್ಟ್ ಕೊಡ್ಬೇಕಂತ ಅನ್ನೋ ಒಂದು ಪರಂಪರೆನ ಸ್ಟಾರ್ಟ್ ಮಾಡಿದ್ದು, ಆಚರಣೆ ಶುರು ಮಾಡಿದ್ದು ಅದೇ ಮಜೈ ಅವರು. ಅದಕ್ಕೆ ಅವರು ತುಂಬ ಬುದ್ಧಿವಂತರಾಗಿದ್ದಾರೆ. ಮತ್ತು ಬೀಯಿಂಗ್ ವೈಸ್ ದೇರ್ ಗಿಫ್ಟ್ಸ್ ವರ್ ನೋ ಡೌಟ್ ವೈಸ್ ಒನ್ಸ್. ನೋಡಿ, ಅವರು ವೈಸ್ ಒನ್ ಆಗಿದ್ದರಿಂದ ಅವ್ರ ಗಿಫ್ಟ್ಗಳು ಕೂಡ ವೈಸ್ ಆಗೇ ಇತ್ತು, ತುಂಬ ಬುದ್ಧಿವಂತ ಗಿಫ್ಟ್ಗಳಾಗಿದ್ವು. ಅವರು ಬುದ್ಧಿವಂತರು, ಅವ್ರು ತಂದ ಗಿಫ್ಟ್ಗಳು ಕೂಡ ಬುದ್ಧಿವಂತರಾಗಿತ್ತು. ಯಾಕೆಂದರೆ ಪಾಸಿಬ್ಲಿ ಬೇರಿಂಗ್ ದ ಪ್ರಿವಿಲೇಜ್ ಆಫ್ ಎಕ್ಸ್ಚೇಂಜ್ ಇನ್ ಕೇಸ್ ಆಫ್ ಡುಪ್ಲಿಕೇಶನ್. ಒಂದು ವೇಳೆ ಅವ್ರು ತಂದ ಗಿಫ್ಟನ್ನ ಡೂಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಮಾಡ್ಬೋದಿತ್ತು, ದಟ್ ಮೀನ್ಸ್ ಎಕ್ಸ್ಚೇಂಜ್ ಮಾಡ್ಕೋಬೋದಿತ್ತು. ಒಂದು ವೇಳೆ ಸರಿ ಇಲ್ಲ ಅಂದರೆ ಅಥವಾ ಡೂಪ್ಲಿಕೇಟ್ ಆಗಿದ್ದರೆ ಎಕ್ಸ್ಚೇಂಜ್ ಮಾಡ್ಕೋಬೋದಿತ್ತು. ಆ್ಯಂಡ್ ಹಿಯರ್ ಐ ಹ್ಯಾವ್ ಲೇಮ್ಲಿ ರಿಲೇಟೆಡ್. ನೋಡಿ, ಲೇಮ್ಲಿ ಮೀನ್ಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ. ಇವರಿಬ್ಬರಿಗೆ ತೃಪ್ತಿನೇ ಇಲ್ಲ. ಒಬ್ರಿಗೆ ಗಿಫ್ಟ್ ಬಗ್ಗೆ ಒಬ್ಬರಿಗೆ ತೃಪ್ತಿ ಇಲ್ಲ, ಅಥವಾ ತಾವು ತಂದ ಗಿಫ್ಟ್ ಬಗ್ಗೆನೇ ಅವ್ರಿಗೆ ತೃಪ್ತಿ ಇಲ್ಲ, ಅತೃಪ್ತಿಯಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಹಾಗೆ ಇದೆ ಅವ್ರಿಗೆ, ಹೌದಲ್ವಾ? ಅವಳಿಗೆ ಕೂದಲೇ ಇಲ್ಲ, ಇವನು ಕಾಮ್ ತಂದಿದ್ದಾನೆ. ಇವನಿಗೆ ವಾಚೆ ಇಲ್ಲ, ಅವಳು ಫಾಬ್ ಚೈನ್ ತಂದಿದ್ದಾಳೆ ಅಲ್ವಾ? ಸೊ ಹಾಗಾಗಿ ಅವರಿಗೆ ತೃಪ್ತಿನೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವರಿಬ್ಬರು ನಾವು ಹೇಳ್ತಾರೆ ಅನ್ವೈಸ್ಲಿ ಅಂತೇಳಿ ಹೇಳ್ತಿದ್ದಾರೆ. ಅವರಿಬ್ಬರು ಕೂಡ ಅನ್ವೈಸ್ ಅಂದರೆ ದಡ್ರು ಅಂತೇಳಿ ಅವ್ರಿಗೆ ಅವರೇ ಕರ್ಕೊತಿದ್ದಾರೆ. ಜೊತೆಗೆ ಸ್ಯಾಕ್ರಿಫೈಸ್ ಫಾರ್ ಈಚ್ ಅದರ್. ಆದರೆ ಇಲ್ಲಿ ನಾವು ನೋಡುವಂಥದ್ದು ದೇ ಆರ್ ಸೀಮಿಂಗ್ ವಾಯ್ಸ್ಲೆಸ್ ಆರ್ ಅನ್ವೈಸ್. ದೋ ದೇ ಆರ್ ಅನ್ವೈಸ್, we are seeing the love between these 2 people. It was ultimate and that was immortal ಅಲ್ವಾ? ಬಹಳ ಚೆನ್ನಾಗಿತ್ತು. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಏನು ಮಾಡ್ತಾರೆ, ಬಟ್ ಇನ್ ದ ಲಾಸ್ಟ್ ವರ್ಡ್ ವೈಸ್. ನೋಡಿ, ಇಲ್ಲಿ ಹೇಳ್ತಾರೆ ಗಿಫ್ಟ್ಗಳನ್ನ ಕೊಡೋ ವಿಷಯದಲ್ಲಿ ಮಾತ್ರ ನಮ್ಮ ಡೆಲ್ಲಾ ಮತ್ತು ಜಿಮ್ ತುಂಬ ಬುದ್ಧಿವಂತರು, ವೈಸಸ್ ಆಗಿದ್ರು ಅಂತ ಹೇಳ್ತಾರೆ. ಜೊತೆ ಆದರೆ ನಮ್ಮ ಮೆಜರ್ಗಳೇನಾಗಿರುತ್ತೆ, ಗಿಫ್ಟನ್ನು ಕೊಡೋಕ್ಕಿರ್ಬೋದು, ತೊಗೊಳಕ್ಕಿರ್ಬೋದು, ಎರಡಕ್ಕೂ ಅವರೇ ವೈಸ್ ಆಗಿದ್ರು, ಬುದ್ಧಿವಂತರಾಗಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ
ನಾವು ಈ ವಿಷಯವನ್ನು ನಾವು ಈ ಒಂದು ಪಾಠದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಐ ಥಿಂಕ್ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾನು ಲೈನ್ ಬೈ ಲೈನ್ ಹೋಗಿದ್ದೀನಿ ಮತ್ತು ಒಂದು ಸರ್ಟಿಫಿಕೇಟ್ಗಳನ್ನ ಕೂಡ ನಿಮ್ಮ ಮುಂದೆ ಪ್ರೊವೈಡ್ ಮಾಡಿದ್ದೀನಿ, ಪ್ರೊಸೀಡ್ ಮಾಡಿದ್ದೀನಿ, ತಿಳಿಸಿದ್ದೀನಿ. ಥ್ಯಾಂಕ್ ಯು. ಒಂದು ವೇಳೆ ಕ್ಲಾಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.